ಆ ಭಗವಂತನಲ್ಲಿ ಭಕ್ತಿಯನ್ನು ಉಂಟು ಮಾಡುವಂತಹದ್ದು ಸಜ್ಜನರ ಸಂಘ. ಆ ಸಜ್ಜನರ ಸಂಘ ಇದ್ದರೆ ಭಕ್ತಿ ಆಗತ್ತೆ. ಆದರೆ ಭಕ್ತಿ ಒಂದೇ ಸಾಕ ಅಂತ ಕೇಳಿದ್ದಾರೆ. ಆಚಾರ್ಯರು ಹೇಳ್ತಾರೆ, ಆಚಾರ ವಿಚಾರ ಎರಡು ಕಣ್ಣುಗಳು ಬೇಕು ಅಂತ, ಕರ್ಮಾನುಷ್ಠಾನಗಳು ಬೇಕು. ಅದು ಸಾಧನೆ ಮಾರ್ಗಕ್ಕೆ ಆಚಾರ ಮತ್ತು ವಿಚಾರ ಎರಡು ಬೇಕು ಅಂತ. ಕರ್ಮಗಳನ್ನು ಮಾಡಬೇಕು, ಮಾಡಿ ನಾಹಂ ಕರ್ತ ಹರಿಕರ್ತ ಮಾಡಬೇಕು, ಮಾಡಲ್ಲ ಎಣಬೇಕು ಅಂತ ದಾಸರು ತೋರಿಸಿಕೊಟ್ಟಿದ್ದಾರೆ. ಆ ಕರ್ಮಾನುಷ್ಠಾನಗಳ ಬಗ್ಗೆ ಪುರಂದರ ದಾಸರು ಮಾಡಿಕೊಟ್ಟಿರುವ ಕೃತಿಗಳು, ಉಗಾಭೋಗಗಳು, ಸುಳಾದಿಗಳು ಅಪ್ಪ ಎಷ್ಟು ಹೇಳಿದ್ದಾರೆ. ಬೆಳಿಗ್ಗೆ ಏಳುವುದರಿಂದ ಮತ್ತು ಮಲಗುವ ತನಕ ಎಲ್ಲ ಕರ್ಮಗಳನ್ನು ತನ್ನ ಉಗಾಭೋಗಗಳಲ್ಲಿ ಪದಗಳಲ್ಲಿ ಮಾಡಿಕೊಟ್ಟಿದ್ದಾರೆ. ಹೇಗೆ ಹೇಳಬೇಕು? ಆಚಾರ್ಯರ ಸದಾಚಾರ ಸ್ಮೃತಿಯನ್ನು ಅನುಸರಿಸಿ ಪುರಂದರದಾಸರು ಮಾಡಿಕೊಟ್ಟಿರುವ ಪದ್ಯಗಳು ಎಷ್ಟು. ಅದರಲ್ಲಿ ಬೆಳಿಗ್ಗೆದ್ದರೆ ಗೋವಿಂದ ಎಣೆ ಎಂದು ಹೇಳಬೇಗ ಎಣೆ ಹೇಳಬೇಕು. ಮತ್ತೆ ಹೇಳ್ತಾರೆ ಸ್ನಾನವ ಹೆಂಗೆ ಮಾಡಬೇಕು? ಸ್ನಾನವ ಮಾಡಿರೋ ಜ್ಞಾನತೀರ್ಥದಲ್ಲಿ ಅಂತ. ಮುಂದೆ ಹೇಳ್ತಾರೆ ಸಂಧ್ಯಾವಂದನ ಇತ್ಯಾದಿಗಳು ಮಾಡಬೇಕು ಅಂದರೆ ಹೆಂಗೆ ಮಾಡಬೇಕು? ನಕ್ಷತ್ರಗಳ ಕಂಡ ನರನಿಗೆ ಉತ್ತಮ ಸಂಧ್ಯಾ, ನಕ್ಷತ್ರ ಒಂದೆರಡು ಕಂಡ ನರನಿಗೆ ಮಧ್ಯಮ, ನಕ್ಷತ್ರ ಒಂದನೂ ಕಾಣದ ನರನಿಗೆ ಅಥವಾ ಸಂಧ್ಯಾ, ನಕ್ಷತ್ರ ಬಿಟ್ಟ ನರನನು ನಾರಾಯಣ ಪುರಂದರ ವಿಠಲ ಬಿಡುವ ಅಂತೇಳಿ ಸಂಧ್ಯಾವಂದನ ಅವಶ್ಯಕತೆಯನ್ನು ಮುಂದೆ ಹೇಳುತ್ತಾರೆ. ಮುಂದೆ ಏಕಾದಶಿ ಇತ್ಯಾದಿ ವ್ರತಗಳನ್ನು ಹೇಳಬೇಕಾದರೆ ಸಕಲ ವ್ರತವು ಏಕಾದಶಿ ವ್ರತದ ಹಿಂದೆ ಅಂತ ಹೇಳಿ ಹರಿದಿನಲಿ ಉಂಡ ನರನಿಗೆ ಕೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆ ಅಂತೇಳಿ ವಿಶೇಷವಾಗಿ ಏಕಾದಶಿ ಮಹತ್ವವನ್ನು ಹೇಳುತ್ತಾರೆ. ಮುಂದೆ ನೋಡಿ, ನಮಗೆ ದುಃಖವಾದರೆ ಏನು ಮಾಡ್ತಾರೆ? ಈ ಕಾಲದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಡ್ತಾರೆ, ಸೂಸೈಡ್. ದಾಸರು ಹೇಳ್ತಾರೆ ಈಶಬೇಕು, ಇದ್ದು ಜಯಿಸಬೇಕು, ಇದ್ದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಆ ಮಾರ್ಗವನ್ನು ತೋರಿಸಿಕೊಡುತ್ತಾ ಮುಂದೆ ಸ್ತ್ರೀ ಧರ್ಮ ಇತ್ಯಾದಿ ಕರ್ಮಗಳನ್ನು ನಮಗೆ ಹೇಳ್ತಾರೆ. ಸ್ತ್ರೀಗಳು ಮುಖ್ಯವಾದ ಮಾರ್ಗ. ನಮ್ಮ ಒಂದು ಕುಟುಂಬದಲ್ಲಿ ಸ್ತ್ರೀಗಳು ಮುಖ್ಯವಾದ ಅಂಗವಾಗಿದ್ದಾರೆ. ಯಾತಕ್ಕೆ ಎಂದರೆ ಸ್ತ್ರೀಗಳು ಆಚಾರ್ಯರು ಹೇಳಿದಂತೆ ಎರಡು ಕುಲವನ್ನು ಉದ್ಧಾರ ಮಾಡುವಂತಹ ದೊಡ್ಡ ಭಾಗ್ಯ ಸ್ತ್ರೀಗಳಿಗೆ ಉಂಟು. ಅದಕ್ಕೋಸ್ಕರವಾಗಿ ದಾಸರು ಹೇಳ್ತಾರೆ ನೀವು ಎಲ್ಲ ಮುತ್ತೈದರಾಗಿರಬೇಕು. ಏನು ಮುತ್ತೈದರು ಅಂತ? ಮುತ್ತೈದರಾಗಿರಬೇಕು ಮೊದಲಿಂದಲೇ 10,100 ನಾಮದೊಡೆಯ ಹರಿ ನಮ್ಮ ಪತಿ ಎಂದು ಅಂತ. ನಮ್ಮ ಪತಿ ಇರಲಿ, ಆದರೆ ಯಾರು ನಿಜವಾದ ಪತಿ ಎಂದರೆ ಆ ಲಕ್ಷ್ಮೀಪತಿ ಹರಿನಮ್ಮ ಪತಿ ಎಂದು ಅಂತೇಳಿ ಹೇಳ್ತಾರೆ. ಅದರ ಮುಂದೆ ಉಪದೇಶವನ್ನು ಮಾಡುತ್ತಾರೆ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಮನ ಶುದ್ಧನಾಗಿ ಗಂಡನೊಡನೆ ಬಾಳಬೇಕಮ್ಮ, ಗಂಡನ ಬಿಟ್ಟು ಹೋಗಬಾರದು, ಈ ಡೈವರ್ಸ್ ಬೇಡ, ಬುದ್ಧಿ ಮಾತು ಹೇಳಿದರೆ ಕೇಳು ಅಂತ ಬುದ್ಧಿ ಮಾತನ್ನು ಹೇಳ್ತಾ ಮತ್ತೆ ಹೇಳ್ತಾರೆ ಗೋಪ ಗುಣಗುಟ್ಟು ಇಲ್ಲದ ಹೆಣ್ಣಿಗೆ ರೂಪ ಯೌವನ ಬೆದ್ದು ಫಲವೇನು? ಬ್ಯೂಟಿ ಪಾರ್ಲರ್ ಎಷ್ಟು ಬೇಗ ಅಲಂಕಾರ ಮಾಡಿಕೊಡಿ, ಕೋಪ ಇದ್ದರೆ ಏನು ಪ್ರಯೋಜನ, ಯೌವನ ಇದ್ದು ಫಲವೇನು ಅಂತ ಹೇಳ್ತಾರೆ. ಅತಿಥಿ ಸತ್ಕಾರವನ್ನು ಹೇಳ್ತಾರೆ. ಎಷ್ಟು ನೋಡಿ, ಶತ್ರುವಾಗಲಿ ಚೋರ ಚಂಡಾಳನಾಗಲಿ ಪಿತೃಘಾತಕಿಯಾಗಲಿ ಪ್ರೀತಿ ಮಾಡಲೇಬೇಕು. ಅತಿಥಿಯಾಗಿ ಮಧ್ಯಾಹ್ನ ಕಾಲದಿ ಅವ ಬಂದು ಉಂಡರೆ ಸ್ವರ್ಗವೀವ ಪುರಂದರ ವಿಠಲ ವೈಕುಂಠವ ನೀವ. ನೋಡಿ, ಶತ್ರುವಾದರೂ ಮಧ್ಯಾಹ್ನ ಕಾಲಕ್ಕೆ ಬಂದರೆ ಅವನೊಳಗೆ ವಿಶೇಷವಾಗಿ ಭಗವಂತನ ರೂಪ ಇದೆ ಅಂತ ಅತಿಥಿ ಸತ್ಕಾರವನ್ನು ಹೇಳಿದ್ದಾರೆ. ಈತ ಅತಿಥಿ ಇಲ್ಲ, ತಾಯಿ ತಂದೆಯರಿಲ್ಲ, ಯಾರೋ ಬಂದರೆ ಮಠದಲ್ಲಿ ಊಟ ಹಂಗೆ ಕಳಿಸಿಬಿಡ್ತೇವೆ, ತಾಯಿ ತಂದರು ಅವರು ಹೋಮಣಿ ಇಟ್ಟು ಬಿಡ್ತೇವೆ. ದಾಸರು ಹೇಳ್ತಾರೆ ತಂದೆ ತಾಯಿಗಳ ಸೇವೆಯು ಒಂದು ಸ್ನಾನ. ತಂದೆ ತಾಯಿಗೆ ನೋಡಿಕೊಡ್ತೇವೆ, ಅತ್ತ ಮಾವರ ದೂರ ಇಟ್ಟು ಬಿಡ್ತೇವೆ ಅಂದರೆ ಅತ್ತ ಮಾವರ ಸೇವೆಯು ಒಂದು ಸ್ನಾನ ಅಂತ ದಾಸರು ಹೇಳಿ ಆ ವಿಶೇಷವನ್ನು ಹೇಳಿಕೊಟ್ಟಿದ್ದಾರೆ. ಹೆತ್ತ ತಾಯಿ ತಂದೆಗಳ ಚಿತ್ತವನ್ನು ಒಗಿಸಿ ನಿತ್ಯ ದಾನವ ಮಾಡಿ ಫಲವೇನು? ಏನೊಂದೇ ದಾನ ಮಾಡಿ ತಾಯಿ ತಂದೆಗಳ ಚಿತ್ತವನ್ನು ಒಗಿಸಿ ಏನು ಪ್ರಯೋಜನ ಅಂತ ಹೇಳ್ತೇವೆ. ಕಾಮಕ್ರೋಧ ಬಿಡಬೇಕಲ್ಲ, ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ ಅಂತ ಹೇಳಿ ಇಂತಹ ಸಾಧನ ಮಾರ್ಗಗಳನ್ನ ಅನುಷ್ಠಾನಗಳನ್ನ ಹೇಳ್ತಾ ಅನ್ನದಾನ, ಕನ್ಯಾದಾನ, ಶೀಲತನ ಎಲ್ಲರೂ ಇಟ್ಟುಕೊಂಡು ಕರ್ಮ ಅನುಷ್ಠಾನಗಳು ಮಾಡಿದರೆ, ಆಚಾರ ವಿಚಾರವನ್ನು ಮಾಡಿದರೆ ನಾವು ಸಾಧನ ಮಾರ್ಗದಲ್ಲಿ ಮುಂದೆ ಹೋಗಬಹುದು ಅಂತ. ಈ ಥರ ಮಾಡಿದರೆ ಏನು ಪುಣ್ಯ? ಆಚಾರ್ಯರು ಅದು ಎಲ್ಲನೇ ಸಾಕ್ಷಿಯಾಗಿದೆ. ನಾವು ಉಣ್ಣುವ ಊಟಕ್ಕೆ ಅನ್ನದಾನ ಮಾಡಿದ ಆ ಒಂದು ದಾನದ ಫಲವೇ ಸಾಕ್ಷಿಯಾಗಿದೆ, ಉಣ್ಣುವ ಊಟವೇ ಸಾಕ್ಷಿ ಅಂತ ದಾಸರು ಹೇಳ್ತಾರೆ. ದೃಢ ಭಕ್ತಿಯಲ್ಲಿ ಹರಿಯನು ನೆನೆದರೆ, ದೃಢ ಭಕ್ತಿಯಲ್ಲಿ ಹರಿಯನು ನೆನೆದರೆ ಕೊಡುವ ಮೋಕ್ಷವೇ ಸಾಕ್ಷಿ. ದೃಢ ಭಕ್ತಿಯನು ಮಾಡದ ಮನುಜಗೆ ಪಡುವೋ ನರಕವೇ ಸಾಕ್ಷಿ. ಮನುಜ ಕೇಳು ಸಚರಿತ, ಮನುಜ ಕೇಳು ಸಚರಿತ.
ಉಣ್ಣುವ ಊಟವೇ ಸಾಕ್ಷಿ ಅನ್ನದಾನವ ಮಾಡದ ಮನುಜಗೆ ಅನ್ನಕ್ಕೆ ಅಲಿವದೆ ಸಾಕ್ಷಿ ಮನುಜ ಕೇಳು ಸಚರಿತ ಕನ್ಯಾದಾನವ ಮಾಡಿದ ಮನುಜಗೆ ಕನ್ಯಾದಾನವ ಮಾಡಿದ ಮನುಜಗೆ ಹೆಣ್ಣಿನ ಸೌಖ್ಯವೇ ಸಾಕ್ಷಿ ಕನ್ಯಾದಾನವ ಮಾಡದ ಮನುಜಗೆ ಕನ್ಯಾದಾನವ ಮಾಡದ ಮನುಜಗೆ ಹೆಣ್ಣಿನ ಕಾಟವೇ ಸಾಕ್ಷಿ ಮನುಜ ಕೇಳು ಸಚರಿತ ಪಂಕ್ತಿ ಭೇದವ ಮಾಡಿದ ಮನುಜಗೆ ಪಂಕ್ತಿ ಭೇದವ ಮಾಡಿದ ಮನುಜಗೆ ಕುರ್ಮರೋಗವೇ ಸಾಕ್ಷಿ ಪಂಕ್ತಿ ಭೇದವ ಮಾಡದ ಮನುಜಗೆ ಪುತ್ರರ ಭಾಗ್ಯವೇ ಸಾಕ್ಷಿ ಮನುಜ ಕೇಳು ಸಚರಿತ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ತೋಡಿದ ಭಾವಿಗೆ ನೀನೇ ಸಾಕ್ಷಿ ಆಡಿದ ಮಾತಿಗೆ ಹರಿಯೇ